ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವಧಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ನಿನ್ನೆ ಬೀದರ್ ದಕ್ಷಿಣ ಕ್ಷೇತ್ರದ ನಿಡುವಂಚ ಗ್ರಾಮದಲ್ಲಿ ತುಂಬಾ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ. ಆದರೆ ಅಲ್ಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3ನೇ ಜಯಂತಿ. ಏಕೆಂದ್ರೆ ಯಾವುದೋ ಒಂದು ಕಾರಣಾಂತರದಿಂದ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಲಾಗಿದ್ದಿಲ್ಲ. ಅದಕ್ಕೆ ಏನಾಗಿದೆ ಏನಿಲ್ಲ, ಅಲ್ಲಿನ ಏನು ಮನಸ್ತಾಪಗಳು ಏನಿದ್ದವು, ಇವಾಗ ಸತತ ಒಂದು 3 ವರ್ಷದಿಂದ ಆ ಮನಸ್ತಾಪ ಯಾವುದೇ ಇಲ್ಲದೇನೆ ಸತತ 3 ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಸಿಂಧೆ ಹಾಗೂ ಕಪಿಲ್ ಗೋಡ್ಬೆಲೆ ಬಿಎಸ್ಪಿ ಜಿಲ್ಲಾಧ್ಯಕ್ಷರು, ಗೌತಮ್ ಬಗ್ದಲ್ಕರ್ ಹಾಗೂ ದಿಲೀಪ್ ಕುಮಾರ್ ವರ್ಮಾ, ಹಾಗೆ ಲಕ್ಷ್ಮಣ್ ಮೇತ್ರೆ, ರಜನಿಕಾಂತ್ ಮೇತ್ರೆ, ಇನ್ನೂ ಹಲವಾರು ಆ ಊರಿನ ಸದಸ್ಯರು, ಹಾಗೆ ದಲಿತ ಮುಖಂಡರು, ಹಾಗೆ PKPS ನ ಸರ್ವ ಸದಸ್ಯರು, ಗ್ರಾಮಸ್ಥರು, ಹಿರಿಯರು, ಕಿರಿಯರು ಸಹ ಎಲ್ಲರೂ ಒಟ್ಟಾಗಿ ನಿನ್ನೆ ಒಂದು ವಿಜೃಂಭಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಗಿದೆ. ಧನ್ಯವಾದಗಳನ್ನು ಹೇಳುತ್ತಾ ಈಗ ದಯವಿಟ್ಟು ಎಲ್ಲರನ್ನ ಕೈ ಜೋಡಿಸ್ಬೇಕಂತ ಕೇಳ್ತಾ ಇದ್ದಾರೆ. ನಾವು ಮಾತುಕತೆಯನ್ನ ಕಾಪಾಡಿ ಜೊತೆಯಲ್ಲಿ ಹೇಳಿ ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ ನಮೋ ತಸ್ಸ ಭಗವತೋ ಅರ್ಹತೋ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ದಸ್ಸ 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 ಬುದ್ಧಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ. ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯತೆ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು
ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇಯ ತಾರೀಖದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ತುಂಬಾ ಧನ್ಯವಾದಗಳು. ಚಂದ್ರಕಾಂತ್ ಬೋಧಿಸಿದವರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಜೋರಾದ ಚಪ್ಪಳೆ ಬರಲಿ. ಜೋರಾದ ಚಪ್ಪಳೆ ನೋಡ್ರಿ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಅಧ್ಯಕ್ಷರಾದ ಶ್ರೀ ಗೌತಮ್ ಬಗ್ಗಲ್ಕರ್ ಅವರಿಗೆ ರಾಹುಲ್ ಮಾಲಕರ ಬಂದು ಶಾಲೆ ಮಕ್ಕಳು ಸನ್ಮಾನ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮಾಡಿ. ಸದಸ್ಯರಾದ ಬಿಜೆಪಿಎಸ್ನ ನಂದಕುಮಾರ್ ಇವರಿಗೆ ಸುಭಾಷ್ ಮೇತ್ರೆ ಅವರು ಬಂದು ಶಾಲೆ ಮತ್ತು ಸನ್ಮಾನ ಮಾಡಬೇಕು. ಇವರಿಗೆ ಬಂದು ಶಾಲೆ ಮತ್ತು ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮಾಡಿದರು. ಸಮತಾ ಸೈನಿಕರ ಬೀದರ್ ಜಿಲ್ಲಾಧ್ಯಕ್ಷರಾದ ಶ್ರೀ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ನಾಗಾರ್ಜುನ ಬೋಧಿಸಿದವರಿಗೆ ತುಂಬಾ ಧನ್ಯವಾದಗಳು. ವೇದಿಕೆ ಮೇಲೆ ಆಸನ ಇಟ್ಟಂತ ಎಲ್ಲ ಗಣ್ಯರೇ, ಮೊಟ್ಟ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವದ ತಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯ ಕೋರುತ್ತಾ ಒಂದು 2 ನಿಮಿಷ ಲಕ್ಷ್ಯ ಕೊಟ್ಟು ಹೇಳಿ. 2 ನಿಮಿಷ ತೆಗಿಬಿಡ, 2 ನಿಮಿಷ ಕೊಡ್ಬಿಡ. ಯಾಕಂದ್ರೆ ದಿನ ಇರ್ತದ ಫುಲ್ ಹತ್ತದು ಸೇರೋದಲ್ಲ. ಒಂದು 5 ನಿಮಿಷ ಕೇಳ್ರಿ. ಭಾಷಣ ಮಾಡ್ಲಾಕ ಏನು ಗೊತ್ತಿಲ್ಲ ನಾವು. ಇವತ್ತು ಯಾರು ಜಯಂತಿ ಅಂತ ಎಲ್ರಿಗೂ ತಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದ. ಅವ್ರ ಜಯಂತಿ ಯಾಕೆ ಆಚರಣೆ ಮಾಡ್ಬೇಕು ನಾವು? ಅವ್ರ ಜಯಂತಿ ಇಡೀ ವಿಶ್ವದಾಗ ಮಾಡ್ತದ. 170 ಕಂಟ್ರಿ ದೇಶದಾಗ ಮಾಡ್ತದ. ಈ ಭಾರತದಾಗಲ್ಲ, ನಿರ್ವಹಿಸದಾಗಲ್ಲ, ಕನ್ನಡದಾಗಲ್ಲ, ಇಡೀ ಜಗತ್ತು ಆಚರಣೆ ಮಾಡ್ತದ. 125ನೇ ಜಯಂತಿ ಇಡೀ ವಿಶ್ವದಾಗ ವರ್ಲ್ಡ್ ನಾಲೆಜ್ ಡೇ. ಬಾಬಾ ಸಾಹೇಬ್ ಹುಟ್ಟಿದ ದಿನ ಈ ವಿಶ್ವಕ್ಕೆ ಬೆಳಕು ಬಂದ ದಿನ ಅಂತೇಳಿ ಇದು ವಿಶ್ವಸಂಸ್ಥೆ ಆಚರಣೆ ಮಾಡ್ತದ. ಸೊ ಇದು ಬಾಬಾ ಸಾಹೇಬ್ರ ಜಯಂತಿ ಅಂದ್ರೆ ಏನಂದ್ರ, ಬಾಬಾ ಸಾಹೇಬ್ರ ಜಯಂತಿ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಅವ್ರ ಜ್ಞಾನ ಜಯಂತಿ ಮಾಡ್ತಾರೆ. ನಾವು ಡ್ಯಾನ್ಸ್ ಹೊಡೆಯೋಕೆ ಅಂತಿಲ್ಲ. ಡ್ಯಾನ್ಸ್ ಹೊಡಬೇಕಾದ್ರೆ ನಮ್ಮ ಖಾಲಿ ಏನಂದ್ರೆ ನಮ್ಮ ಶಾಂತಿ ಸಲಿಂದು ವಾಟ್ಸಪ್ ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ನಮ್ಗೆ ಜಾಸ್ತಿ ಮಾಡಕ್ ಅಷ್ಟೇ. ಮುಂದೆ ಬರುವಂತ ದಿನಗಳಾಗ ಮಕ್ಕಳಿಗೆ ಏನದ ಫಸ್ಟ್ ಎಜುಕೇಶನ್ ಕಡೆ ಗಮನ ಕೊಡ್ತೀರಿ. ಹೆಚ್ಚಿನ ಮಕ್ಕಳು ಎಜುಕೇಶನ್ ಗಮನ ಕೊಡ್ತೀರಿ. ನೀವು ಬಡತನಕ್ಕೆ ಮೂಲ ಕಾರಣ ಏನಂದ್ರೆ ಎಜುಕೇಶನ್ ಅದ. ನಿಮ್ ಮಗ ಒಂದ್ ದೊಡ್ಡ ಓದನ ಅಂತಂದ್ರ ಡಾಕ್ಟರ್ ಐತಾನ, ಇಂಜಿನಿಯರ್ ಐತಾನ, ದೊಡ್ಡ ಲೀಡರ್ ಐತಾನ, ಜಡ್ಜ್ ಐತಾನ. ಈಗ ನೀವೇಂದ್ರ ಮತ್ತೆ ಸಂಘಟನೆ ಬಿಘಟನೆ ಅಂತ ನೀವು ಆಗಿದ್ರೆ ಅಂದ್ರೆ ಮತ್ತೆ ನಮ್ಮ ರೂಢಿಗಳು ಜೈಲಿ ಹೋಗ್ಬೇಕಾಯ್ತದ. ಸೊ ನಾನು ಬಾಬಾ ಸಾಹೇಬ್ ಹೇಳಿದ ಏನ್ ವಿಚಾರ ಅದ,
ಎಲ್ಲೋ ತಮ್ಮ ಮಕ್ಕಳಿಗೆ ಹೊಟ್ಟೆಗೆ ಏನ್ರಿ ಒಂದ್ ಹೊಟ್ಟೆ ಊಟ ಇರೋದಿಲ್ಲ. ತಮ್ಮ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡ್ತೀವಿ. ಶಿಕ್ಷಣ ಕೊಟ್ರೆ ಅಂತಂದ್ರ ನಿಮಗ್ ಮಾತಾಡಕ್ ಅವಕಾಶ ಸಿಗ್ತದ. ಮುಂದೆ ಏನ್ರಿ ನಿಮ್ಗೆ ಸಮಸ್ಯೆಗಳ ಪರಿಹಾರ ಸಿಕ್ತು. ಇಲ್ಲ ಅಂದ್ರೆ ಇಲ್ಲ. ಇವತ್ತು ನೋಡ್ರಿ ಬಾಬಾ ಸಾಹೇಬ್ರಿಗೆ ಗೊತ್ತು ನಮಗ್ ಬಿಟ್ಟು ಎಷ್ಟು ವರ್ಷ ಆಯ್ತು? 135 ವರ್ಷ ನಮ್ಮ ಬಾಬಾ ಇದ್ದಿರ್ಬೇಕು, 100 ವರ್ಷ ಇರ್ತಿರ್ಬೇಕು. ಇದು ರೀಸೆಂಟ್ ಆಗ ಬಾಬಾ ಸಾಹೇಬ್ ಹುಟ್ಟಿದ್ದು. ಬಾಬಾ ಸಾಹೇಬ್ ಹುಟ್ಟೋಕ್ಕಿಂತ ಮೊದಲ ನಮಗೇನಿತ್ತು? ನಾಯಿ ನರಿಗಿಂತ ಅಜ್ಜಿಗಿತ್ತು. ಸೊ ಈಗ ಬಾಬಾ ಸಾಹೇಬ್ ಹುಟ್ಟಿನಿಂದ ಇವತ್ತು ಹುಟ್ಟಾರ ಅಂತೇಳಿ ಸಂವಿಧಾನ ಬದ್ಧವಾಗಿ ನಮ್ಮ ಹಕ್ಕು ಸಿಕ್ಕದ ಅಂತೇಳಿ ಇವತ್ತು ಬೆಳ್ಳು ನಂಗಿಪೇಟ ಹಾಕೊಂಡು ಕಾಯ್ದೆ ಭಾಷಣ ಹೊಡಿತಾರೆ. ನೀವು ಒಂದ್ ವೇಳೆ ಬಾಬಾ ಸಾಹೇಬ್ ಹುಡ್ಲಿಲ್ಲ ಅಂತಂದ್ರೆ ಯಾರಿಗೂ ಗೊತ್ತು? ಸೀರೆ ಇವತ್ತು ಯಾರು ಉಟ್ಕೊಂಡ್ ಬರ್ತಿದ್ದಿಲ್ಲ. ಗೊತ್ತಲ್ಲ, ಎಲ್ಲ ಓದಿರ್ಬೇಕಿಲ್ಲ ನೀವು ಇತಿಹಾಸ ಇಟ್ಕೊಂಡು ಇವತ್ತೆಲ್ಲ ಹೆಣ್ಮಕ್ಳು ಬಂದಿರಿ. ನಾನು ಅಪ್ಪರೆಲ್ಲ ವೇದಿಕೆ ಮೇಲೆ ಕುಂತಾರ. ಇಲ್ಲಾಂದ್ರೆ ಬೇರೆ ಏನಿತ್ತು ಅಂತಂದ್ರ ಹೆಣ್ಮಕ್ಳು ಏನಿತ್ತು ಅಂದ್ರ ಮಕ್ಕಳು ಅವ್ರು ಹೇಳ್ಬೇಕು, ಮನೆ ಅಡಿಗೆಗೆ ಸೀಮಿತ ಇರ್ಬೇಕು. ಹೆಣ್ಮಕ್ಳು ಇವತ್ತು ಜಡ್ಜ್ ಅದ, ಇವತ್ತು ಮಿನಿಸ್ಟರ್ ಅದ, ಇವತ್ತು ಈ ದೇಶದ ರಾಷ್ಟ್ರಪತಿ ಅದ ದ್ರೌಪದಿ ಮುರ್ಮು. ಗೊತ್ತಾರಲ್ಲ, ಈ ದೇಶದ ಮೊದಲನೇ ಪ್ರಜಾ ಅವರೇ. ಇದೆಲ್ಲ ಬಾಬಾ ಸಾಹೇಬ್ ಕೊಟ್ಟಿಂದ ಸಂವಿಧಾನದಿಂದ ಸಾಧ್ಯ ಅದ. ಸೊ ಹೀಗಾಗಿ ನಿಮ್ಮ ಮಕ್ಕಳಿಗೆ ಮುಂದುವರೆದ ದಿನಗಳಾಗ ಹೆಚ್ಚೆಚ್ಚು ಶಿಕ್ಷಣಗಳು ಒತ್ತು ಕೊಡ್ಬೇಕು. ಆಯ್ತಾ? ಏನೆಲ್ಲ ಅಂಬಾಬಾಯಿ ದುರ್ಗಮ್ಮ ಪೂಜೆ ಮಾಡ್ತೀರಿ. ಈ ಭದ್ರ ನೀವೇ ಹನುಮಂತರ ಮತ್ತು ಈ ಕಡೆ ಮತಕ್ಕೆಲ್ಲ ನೀವೇ ಹೋಗ್ತೀರಿ ಹೊಸ ಮಂದಿ. ಸೊ ಹೀಗಾಗಿ ದೇವ್ರಿಗೆ ಹೋಗೋದು ತಿರುಗಿ ಆಗೈತೆ. ಈಗ ಮುಂದೆ ಬರ್ತದೆ ದಿನಗಳಿಗೆ ದೇವ್ರಿಗೆ ಯಾರಿಗೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡ್ಬೇಕು. ಮತ್ತೆ ದೇವ್ರಿಗೆ ಈ ಭದ್ರ ಹೋದ ಬಾಲಮನ ಗುಡಿ ಹೋದಾಗ ಮಕ್ಕಳು ಎಲ್ಲ ಬರ್ತಾನೆ ಇರ್ತದ. ಮತ್ತೆ ದನಗಳು ಮೆಚ್ಚಬೇಕಾಗ್ತದೆ. ನೀವು ದನಗಳು ಮೆಚ್ಚಬೇಕಾ ಏನು ಮುಂದೆ ನೌಕರಿ ಮಾಡೋದಕ್ಕೆ? ನೀವು ನೌಕರಿ ಮಾಡಬೇಕಾ? ನೌಕರಿ ಮಾಡಬೇಕು, ಚಂದ ಇರಬೇಕು, ಕಾರ್ಯ ಮಾಡಬೇಕು. ನನ್ನ ಮಗ ಹೊಂಟಾನ ಅಂತಂದ್ರೆ ಖುಷಿ ಪಡಬೇಕು ಮಕ್ಕಳಿಗೆ. ಏಪ್ಪ ನನ್ನ ಮಗ ಹೊಂಟಾನ ಹೆಂಗ್ ಹೊಂಟಾನ ಅಂದ್ರೆ ನನ್ನ ಮಗ ಹೊಂಟಾನ ಹೆಮ್ಮೆ ಇರ್ಬೇಕಿಲ್ಲ, ಹೇಳ್ಬೇಕಿಲ್ಲ. ಹಂಗೆಲ್ಲ ನೀವು ಹುಡುಗರೆಲ್ಲ ಹುಡುಗ ತಾಯ್ತಿಂದ ಬಳಸ್ಬೇಕು. ಮಕ್ಕಳು ಹೆಂಗ್ ಬಳಸ್ಬೇಕು? ನೀವು ಹುಡುಗರು ಹಂಗೆ ಇರ್ಬೇಕು. ನನ್ನ ಮಗ ಹೊಂಟಾನ ಅಂತಂದ್ರೆ ಊರಾಗ ಮಂದಿ ನೋಡ್ಬೇಕು. ಲಕ್ಷ್ಮಣ ಮಗ ಹೊಂಟಾನ ನೋಡ್ತಾವ. ಯಾರು ನೋಡ್ತಾವ ಅಂದ್ರೆ 4 ಮಂದಿ ಹೊಡ್ತಾನ ನೋಡ್ತಾವ. ಹಿಂಗಾಗಿ ನಿಮ್ಮ ಮಕ್ಕಳು ನಿಮ್ ಗಲ್ಲಿ ಬೇಕು ಇರ್ತಾರೆ. ನಿಮ್ದು ಹೆತ್ತ ತಾಯ್ತಿಂದ ಬೇಕು ಇರ್ತಾರೆ. ನಿಮ್ಮ ಸಮಾಜ ಬೇಕು ಕೀರ್ತಿ ತರಬೇಕು. ನೀವು ಕೀರ್ತಿ ಏನು ಸಿಕ್ತಂದ್ರ ನಿಮ್ಗೆ ಶಿಕ್ಷಣದಿಂದ ನಿಮ್ಗೆ ಕೀರ್ತಿ ಸಿಕ್ತು. ಶಿಕ್ಷಣ ಬಿಟ್ಟು ಮತ್ತೇನು ಹೈದರಾಬಾದ್ ಬಾಂಬೆ ದಂಧೆ ಮಾಡೋ ರೊಕ್ಕ ಕಳಿಸ್ಬೇಕು ನಿಮ್ಗೆ ಸಿಗಲ್ಲ. ರೊಕ್ಕ ಇವತ್ತು ಬೈತದ, ನಾಳೆಗೆ ಬರ್ತದ. ಇವತ್ತು ನಾ ಮಾತಾಡೋದ್ರೆ ನನಗೆ ಬುದ್ಧಿ ನಾವು ಓದಿ ಅಂತ ನಾವು ಮಾತಾಡಕ್ಕಾಗತ್ತ. ಆಯ್ತಲ್ಲ? ಸೊ ಹೆಚ್ಚಿಗೆಲ್ಲ ಹೆಣ್ಮಕ್ಳು ಅಕ್ಕ ತಂಗಿಯರೆಲ್ಲ ಹುಡುಗಿರ್ತಿ ನೀವು ಓದಿ ಎಲ್ಲ ಪಾಸ್ ಆಗ್ಬೇಕು. ಮುಂಜಾನೆ ಎತ್ತಿ ಎಷ್ಟು ಗಂಟೆ ಓದ್ಬೇಕು ನೀವು ಅಂದ್ರೆ ತಂದ್ರೆ ಓದಕ್ಕೆ ಬಿಟ್ಟಿಲ್ಲ. 24 ಗಂಟೆ ಇಲ್ಲ, 12 ಗಂಟೆದಾಗ 6 ಗಂಟೆ ನಿದ್ದೆ ಮಾಡ್ಬೇಕು, 6 ಗಂಟೆ ಓದ್ಬೇಕು. ಬೇರೆ ಕೆಲಸ ಇಲ್ಲ. ನಿಮ್ಮ ಮನೆಗೆಲ್ಲ ಗಂಡ ತಂಗಿ ಬೆಳಗೋದು, ಅಡಿಗೆ ಮಾಡೋದು ಕಮ್ಮಳ ಕಷ್ಟ ಹೆಣ್ಮಕ್ಳಿಗೆ ಎಲ್ಲ ಗಂಡನ ಮನೆ ಅಡಿಗೆ ಮಾಡೋದಿರ್ತದ. ನೀವು ಚಂದ ಓದ್ತಾ ಹೋಗ್ರಿ ಅಂದ್ರೆ ಒಂದು ಗಂಡ ಹುಡುಗ ಸಿಗ್ತಾನ. ಹುಡುಗ ಸಿಕ್ಕಂದ್ರೆ ಹೈದರಾಬಾದ್ ಬಾಂಬೆ ಮತ್ತೆ ಗಂಡ ಬೆಳೆದ್ರೆ ಕಳ್ಸ್ತಾನ ಮಕ್ಕಳಿಗೆ. ಸೊ ಹೀಗಾಗಿ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆ ವಿದ್ಯೆ ಕಳ್ಕೊಡ್ಬೇಕು. ಯಾಕಂದ್ರೆ ವಿದ್ಯೆ ಅಂಬ ಬಹಳ ಶ್ರೇಷ್ಠ ಅದ. ವಿದ್ಯೆ ಇದ್ರೆ ಎಲ್ಲ ಕಡೆ ಮಾತಾಡೋಗ್ಬೇಕು. ಇಲ್ಲಾಂದ್ರೆ ನಾವು ಮನೆ ಕಡೆ ಬಸ್ ಸ್ಟ್ಯಾಂಡ್ ಅಂದ್ರೆ ಹೈದರಾಬಾದ್ ಬಸ್ ಯಾವ್ದು ಗೊತ್ತಾಗಲ್ಲ, ಚುಂಚೋಳಿ ಬಸ್ ಗೊತ್ತಾಗಲ್ಲ. ಯಾವ್ದು ಎಲ್ಲಿ ಹೋಗ್ಬೇಕು ಮಗನ್ ಕೇಳ್ಬೇಕಂತ ನೀವು ಕೇಳ್ತಾರಲ್ಲ. ಹಂಗೆ ಎಲ್ಲ ಬರೀ ಹೋಗಲ್ಲ ಮಗ ಚುಂಚೋಳಿ ಬಸ್ ಎಲ್ಲಿ ಹೋಗ್ಬೇಕು ಕೇಳ್ಬೇಕಂತ. ಚುಂಚೋಳಿ ಬಸ್ ಎಲ್ಲಿ ಹೋಗ್ಬೇಕಂತಂದ್ರೆ ಓದ್ಬೇಕಂತ ನೀವು ಓದ್ಬೇಕಲ್ಲ. ಹೋದ್ರೆ ಚುಂಚೋಳಿ ಬಸ್ ಎಲ್ಲಿ ಹೋಗುತ್ತೆ, ಗುಲ್ಬರ್ಗ ಹೋಗುತ್ತೆ, ಹೈದರಾಬಾದ್ ಎಲ್ಲ ಗೊತ್ತಾಗ್ತದೆ. ನೀವು ರೊಕ್ಕ ಮಾಡೋ ಸೇವೆನಾಗವ ನಾನು ಹೋಗೋದು ಗುಲ್ಬರ್ಗ. ಈಗ ಹೈದರಾಬಾದ್ ಕಡೆ ಕೈ ಮಾಡಿದ್ರೆ ಹೈದರಾಬಾದ್ ಹೋಗ್ತಾನ ನಾವು ಅಪ್ಪ ಸಾವಿರ ಇತ್ತಕ ಹೋಗೋದು ಮತ್ತೆ ದೇವದ ಮತ್ತೆ ಹೋಗ್ಬೇಕು. ಯಾಕೆ ಹೇಳ್ತೀನಿ ಅಂದ್ರ ನೀವು ಸೀರಿಯಸ್ ಇರ್ಬೇಕು. 6 ಗಂಟೆ ಓದ್ಬೇಕು ಎಲ್ಲರೂ. ನೀವು ಬಾಬಾ ಸಾಹೇಬ್ರ ಏಜ್ ಎಷ್ಟಿತ್ತು? 18 ವಯಸ್ಸಿನಾಗ ಎಷ್ಟು ಗಂಟೆ ಓದಾರ ಅಂದ್ರೆ ಸುಮಾರು 7 ಗಂಟೆ ಓದಾರ ಅವ್ರು. 7 ಗಂಟೆ ಓದಾರ ಅವರು. ನಿಮಗೇನಾಗಿಲ್ಲ 7 ಗಂಟೆ ಯಾಕೆ ಓದ್ಕೊಂಡ್ರೆ ಧಾರವಾಡ ನೋಡ್ತೀರಿ. ಧಾರವಾಡ ನಿಮಗೆ ಚಿಂತೆ ಅದ, ಪರವಳಿ ಪಕ್ಷಿ ಚಿಂತೆ ಅದ, ಮತ್ತೆ ನಮ್ಮ ಸಂಜೆಪ್ಪ ನಮ್ಮಂದ್ರೆ ಕ್ರಿಕೆಟ್ ಚಿಂತೆ ಅದ. IPL ಅವ ಯಾವ ಕಡೆ ಸುಮ್ಮನೆ ಅವಾಗ ಸ್ಟೇಟಸ್ ಸಿಕ್ಕ ಮನೆ ಬರೋದಲ್ಲ, ಮನೆ ಬರೋದಲ್ಲ. ಹೆಣ್ಮಕ್ಳಿಗೆ ದೇವರ ಚಿಂತದ, ಹುಡುಗಿಯರಿಗೆಲ್ಲ ಧಾರ್ಮಿಕ ಚಿಂತದ, ಇವ್ರಿಗೆ ಕ್ರಿಕೆಟ್ ಚಿಂತದ, ಪರವಾಗಿ ಪಕ್ಷ ಚಿಂತದ, ನಮ್ಮ ಭಾಷಣ ಚಿಂತದ. ಯಾವ್ದಾದ್ರು ದಂಧೆ ಅದ. ಇದು ದಂಧೆಗಳೆಲ್ಲ ಕಟ್ಟಾಕ್ಬೇಕು. ಮುಂದೆ ಓದ್ಬೇಕು. 7 ಗಂಟೆ ಸತತವಾಗಿ ಓದ್ಬೇಕು. ಏನ್ ಮಟ್ಟ ಓದ್ತಾರೆ ಹೋದ್ರೆ ನಿಮ್ಮ ಮಕ್ಕಳಿಗೆಲ್ಲ ಚಂದ ಐತೆ ನೋಡ್ರಿ. 10ನೇ ಕ್ಲಾಸ್ ಆಗಿ PUC ಫೇಲ್ ಆದ್ರಿ ಅಂದ್ರೆ ನಮ್ಗೆ ಏನು ಭವಿಷ್ಯ ಅಲ್ಲ ಮುಂದ. ಈ ಕುಂತ ಹಾಕೋರು ಸ್ಟೇಜ್ ಮೇಲೆ ಅಮ್ಮ ನೀವ್ ಹೆಂಗ್ ಕೊಡ್ಬೇಕಾಗ್ತದ. ಅವ್ರು ಹೋದ್ರೆ ಸ್ಟೇಜ್ ಮೇಲೆ ಕರ್ತಾರವ್ರಿಗೆ ನಿಮ್ಗೆಲ್ಲ ಕಟ್ತಿದೇವ್ ನಾವು ಬಿ. ಆಯ್ತಾ? ಯಾರು ಓದಿದ್ರಿ ಅವ್ರಿಗೆ ಮುಂದೆ ಬರಂತ ದಿನಗಳದಾಗ ನಿಮ್ ಮಕ್ಕಳಿಗೆ ನಿಮ್ ತಾಯಿ ತಂದೆ ಕೀರ್ತಿ ಬರ್ತದೆ, ಮಾಡ್ಕೊಂಡ್ರೆ ಕೀರ್ತಿ ಬರ್ತದೆ, ನಿಮ್ ಊರಿಗೆ ಕೀರ್ತಿ ಬರ್ತದ. ಬರ್ತದ ಇಲ್ಲ? ಬಾಬಾ ಸಾಹೇಬ್ರ ಜಯಂತಿ ಮಾಡಿ ಡ್ಯಾನ್ಸ್ ಮನೆ ಹೋಗ್ತೀರಿ. ಬಾಬಾ ಸಾಹೇಬ್ರ ಜೀವ ಮಕ್ಕಳು ಇದ್ದೇವೆ ಅಂದ್ರೆ ನಾವ್ ಇವತ್ತು ಪ್ರಮಾಣ ಮಾಡೇವೆ ಜಯಂತಿ ಇದ್ದಾಗ. ನಾವ್ ಇವತ್ತು 3 ವರ್ಷದಿಂದ ಜಯಂತಿ ಮಾಡತ್ತೇವೆ. ಅದೇ ಜಯಂತಿ ಮಾಡಕ್ಕೆ ನೇರ ಮಾಡಿ ಹೋದ್ರೆ ಗೌತಮ್ ಬದಲಕರ ಎಲ್ಲ ಕಡೆ ಹೊರಡೇವು. ಜಯಂತಿ ಮಾಡೋದಂದ್ರೆ 3 ವರ್ಷ ಅಂತ ನಮ್ಗೆ ಬದಲ ಗೌತಮ್ ಸರ್ ಏನದಂದ್ರೆ ಜಯಂತಿ ಮಾಡಕ್ ಕೊಟ್ಟಾರ. ಅವ್ರಿಗೂ ನಾವು ಧನ್ಯವಾದ ಮಾಡ್ತೇವೆ. ನೀವು ಬಾಬಾ ಸಾಹೇಬ್ರ ಮಕ್ಕಳಿಗೆ ಮನೆ ಪ್ರತಿಜ್ಞೆ ಮಾಡೋಕೆ ಯಾರು ಸುಳ್ಳಿದ್ದೀವಿ ಅವ್ರು
ಸ್ಟೂಡೆಂಟ್ ಲೈಫ್ ಇಸ್ ನಾಟ್ ಗೋಲ್ಡನ್ ಲೈಫ್. ನಿಮ್ಮ ಜೀವನ ಗೋಲ್ಡನ್ ಬಂಗಾರ ಜೀವನ ಅಲ್ಲ. ಬಂಗಾರ ಜೀವನ ಅಂದ್ರೆ ಓದ್ ಮಜಾ ಮಾಡಿದ್ರೆ 25 ವರ್ಷ ನೀವು ಮಜಾ ಮಾಡಿದ್ರೆ 70 ವರ್ಷ ಸದಿಗಳಿಗೆ ಕಳಿಬೇಕಾಗ್ತದೆ. ನೀವು ಹೊಂದಾಗ ಎಲ್ಲರೂ ನೆನಪಿಕೊಡ್ರಿ. ನೀವು ನಮ್ಮ ತಾಯ್ತ ನೀವು ಸದಿ ಕಳತ್ರ ಹೊಂದಾಗ ಕಳತ್ರಲ್ಲ. ನಿಮ್ಮ ಮಕ್ಕಳು 25 ಸ್ಟೂಡೆಂಟ್ ಲೈಫ್ ಇದೆ ಗೋಲ್ಡನ್ ಲೈಫ್ ಅಂತ ಎಂಜಾಯ್ ಮಾಡಿದ್ರಿ. ಮುಂದೆ ಬರೋಂಥ ದಿನಗಳಲ್ಲಿ ಸದಿ ಕಳಿಬೇಕು, ಮತ್ತೆ ಬೇರೆ ಬೇರೆ ಕೆಲಸ ಮಾಡಬೇಕು ನೋಡ್ರಿ. ಇವಾಗ ಮನೆಯವು ಪ್ರಮಾಣ ಮಾಡಿ ನಾವು ಮಕ್ಕಳಿದ್ದೇವೆ, ಬಾಬಾ ಸಾಹೇಬ್ ನಿಜವಾದ ಅನುಸರಿಸ್ತಿರ್ತೇವೆ. ನಾವು ಯಾವ್ದು ಕೆಲಸ ಮಾಡಲ್ಲ, ಮನೆ ಕೆಲಸ ಮಾಡಲ್ಲ, ನಾವು ಯಾವ್ದು ದಂಧೆ ಮಾಡಲ್ಲ. ನನ್ನ ದಂಧೆನೇ ಏನಲ್ಲ 3-4 ಗಂಟೆ ಓದಲ್ಲ ಅಂತೇಳಿ ಪಣ ತೊಟ್ಟು ಓದ್ರಿ ಅಂದ್ರ ಇದು KS ಐತ್ರಿ, IS ಐತ್ರಿ, ಜಡ್ಜ್ ಐತ್ರಿ. ನೀವು ಜಡ್ಜಿನಾಗ ಒಬ್ರು ಯಾರೋ ಹೊಂಡ್ರಿ ಅಂತಂದ್ರೆ ನಾವು ಎಷ್ಟು ಖುಷಿ ಐತೆ. ಮೀಡಿಯಲ್ಲಿ ಇದು ನಿಲವಂಚದ ಒಬ್ರು ಜಡ್ಜ್ ಹೊಂಡ್ರ ಅಂದ್ರೆ ಎಷ್ಟು ಐತಿ ಇಲ್ಲಿ ಕರ್ನಾಟಕ ನೀವು. ಸೊ ಹೀಗಾಗಿ ನೀವು ಸೀರಿಯಸ್ ಆಗಿ ಓದ್ಬೇಕು. ಹೋದ್ರೆ ನಿಮ್ಗೆ ಎಲ್ಲ ಬಡತನ ಕಾರಣ ಎಲ್ಲ ನಿರ್ಮೂಲನೆ ಇರ್ತದೆ. ಬಡತನ ಮೂಲ ಕಾರಣನೇ ನಿಮ್ಗೆ ಹೋಗ್ತದ. ಸೊ ಹೆಚ್ಚೆಚ್ಚು ಶಿಕ್ಷಣವನ್ನು ಪಡೆದು ಈ ನಿರ್ವಂಚ ಗ್ರಾಮ ಹೆಚ್ಚೆಚ್ಚು ಕೀರ್ತಿ ತಂದು ಬಾಬಾ ಸಾಹೇಬರ ಜಯಂತಿಯನ್ನು ನೀವು ಯಶಸ್ವಿಯಾಗಿ ಮಾಡಿದ್ರೆ ಸ್ವಾರ್ಥಕ್ಕೆ ಆಗ್ತದೆ. ಎಲ್ಲ ಊರ DJ ಕುಣಿಯುತ್ತಾರೆ. ಕುಣಿಯೋದಪ್ಪ ಹೋಗೋದಪ್ಪ ಅಂತ ಹೇಳೋದಲ್ಲ. ನಿಮ್ ಮುಂದೆ ಮಕ್ಕಳಿಗೆ ನೀವು ಓದ್ರಿ, ಮುಂದೆ ಎಲ್ಲರಿಗೆ ಬಡತನ ನಿರ್ಮೂಲನೆ ಆಗ್ತದ. ನೀವು ಸಾವುಕಾರ ಆಗ್ಬೇಕಂತ ಧನ್ಯ ಮಾಡೋದು ಅಷ್ಟಲ್ಲ, ಓದ್ರಿ ಅಂದ್ರೆ ತಾನೇ ಸಾವುಕಾರ ಇರ್ತೀರಿ. ಸೊ ನಾನು ಏನು ಹೆಚ್ಚಿಗೆ ಮಾತಾಡಲ್ಲ. ಮುಂದೆ ಈ ನಿರ್ವಂಚ ಗ್ರಾಮಕ್ಕೆ ನನ್ನ ಕಾರ್ಯ ಮಾತಾಡಕ್ಕೆ ವಶಕೊಂಡು ಎಲ್ಲ ನಿರ್ವಂಚ ಗ್ರಾಮಸ್ಥರಿಗೆ ನನ್ನ ತುಂಬ ಹೃದಯದ ಭೀಮವಂದನೆ ಸಲ್ಲಿಸುತ್ತಾ ನನ್ನ 2 ಮಾತುಗಳ ವಿನಂತಿ ಕೊಡ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಬೀದರ್ಗೆ ತುಂಬಾ ಮನದಾಳದ ಮಾತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ತುಂಬಾ ಹೃದಯ ಧನ್ಯವಾದ ಹೇಳುತ್ತಾ ಅದೇ ರೀತಿ ಬೀದರ್ ಜಿಲ್ಲೆಯ ಭೀಮಾರ್ಮಿ ಉಪಾಧ್ಯಕ್ಷರಾದ ಗೌತಮ್ ಬಗ್ಗಲ್ಕರ್ ಅವರು ಸಮಯದ ಅಭಾವ ಆಗಿದೆ. ಒಂದು 2 ನಿಮಿಷ ಮಾತಾಡಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ಹಾಸನದಲ್ಲಿರುವ ಎಲ್ಲ ಮುಖ್ಯ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ನಾನು ಜೈಭೀಮನ್ನು ಹೇಳ್ತೀನಿ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ವಿವೇಕ ಗ್ರಾಮಕ್ಕೆ ಬರೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಸೇರಿಕೊಂಡಿದ್ದೀವಿ. ಇದು ಒಂದು ಬಹಳ ದೊಡ್ಡ ಜಯಂತಿ. ಇಡೀ ವಿಶ್ವದಾಗೆ ಯಾವ್ದಾದ್ರು ಜಯಂತಿ ಆಗ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ತದ. ಅದು ಯಾಕೆ ಆಗ್ತದ ಅಂತಂದ್ರೆ ಈ ವಿಶ್ವದ ಏನದಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಜ್ಞಾನಿ ಯಾರು ಅದಾರ ಅಂದ್ರೆ ಬಾಬಾ ಸಾಹೇಬರ್ ಅಂತ ಹೇಳಿ ಒಪ್ಕೋಬೇಕಾಗ್ತದೆ ಇವತ್ತಿನ ದಿನ. ಹೀಗಾಗಿ ನಾವು ಈ ಗ್ರಾಮಕ್ಕೆ ಏನದಂದ್ರೆ ಇವತ್ತು ಜಯಂತಿ ಅಂಗವಾಗಿ ಬಂದೀವಿ. ನಮ್ಗೆ 2 ಮಾತಾಡಕ್ಕೆ ಅವಕಾಶ ಕೊಡ್ತಾ ಇದ್ರಿ ಅಂತಂದ್ರೆ ನಾನು ಹೆಚ್ಚಿಗೇನು ಹೇಳಲ್ಲ. ಇಲ್ಲಿ ಏನದಂದ್ರೆ ಕಾರ್ಯಕ್ರಮ ಆಲ್ರೆಡಿ ಎಲ್ಲರಿಗೂ ಕರೆಸಿ ಮತ್ತೆ ಈಗಾಗಲೇ ಬಹಳಷ್ಟು ಸಮಯ ಆಗ್ಯದ. ಮತ್ತು ನೀವೆಲ್ಲರೂ ಅದರಿಂದ ಕಾಯ್ತಾ ಇದ್ರಿ, ನಾವು ಕೂಡ ಬಂದಿದ್ದೀವಿ. ನಾನು ಹೇಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ನಿರ್ಮಾಪಕರಾಗಿರೋದ್ರಿಂದ ನಾವು ಬಾಬಾ ಸಾಹೇಬರ ವಿಚಾರಗಳನ್ನು ಅಳವಡಿಸ್ಕೋಬೇಕು. ಮತ್ತು ನಾವು ಅವರ ಆದರ್ಶಗಳ ಮೇಲೆ ನಾವು ನಡಿಬೇಕು. ಅವಾಗ ಮಾತ್ರ ನಾವು ಉನ್ನತ ಮಟ್ಟಕ್ಕೆ ಏನಂದರೆ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ನಾವು ಅಭಿವೃದ್ಧಿ ಆಗಕ್ಕಾಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಇಲ್ಲ ಅಂತಂದ್ರೆ ಈ ದೇಶನೇ ಇದು ಇಲ್ಲ. ಏನಂತಂದ್ರೆ ಅದಕ್ಕೊಂದು ಅಡಿಗಲ್ ಹಾಕಿದ್ದಾರೆ ಬಾಬಾ ಸಾಹೇಬರು. ಈ ಭಾರತ ದೇಶದ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಯಾರಾದ್ರೂ ನಮಗೆ ನ್ಯಾಯ ಒದಗಿಸಿಕೊಟ್ರ ಅಂತಂದ್ರೆ ಅದು ಕೇವಲ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಅವ್ರಿಗೆ ನಾವು ನೆನಪು ಮಾಡಬೇಕಾಗಿದೆ ಬಂಧುಗಳೇ. ಯಾಕಂದ್ರೆ ಈ ಒಂದು ಪಂಚಾಯತಿಯಿಂದ ಪ್ರಧಾನಮಂತ್ರಿಯವರು ಕೂಡ ಒಂದು ವೋಟಿನ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬರೇ ಕೊಟ್ಟಿದ್ದಾರೆ ಬಂಧುಗಳೇ. ಹೀಗಾಗಿ ನಾವು ಇವತ್ತಿನ ದಿನ ಪ್ರತಿ ಒಂದು ಕ್ಷೇತ್ರದಲ್ಲಿನೂ ಪ್ರತಿಯೊಂದು ಏನಾದರೂ ಸಾಧನೆ ಮಾಡಬೇಕಾದ್ರೆ ಅದು ಎಲ್ಲ ಮಹಾಪುರುಷರ ವಿಚಾರಗಳು ತಿಳ್ಕೊಂಡು ಬಾಬಾ ಸಾಹೇಬರು ಏನದ ಕೊಟ್ಟರೆ ಸಂವಿಧಾನ ಮೂಲಕನೇ ನಾವು ಅಭಿವೃದ್ಧಿ ಆಗಬೇಕಾಗ್ತದೆ. ಹೀಗಾಗಿ ನಾನು ಏನು ಹೆಚ್ಚಿಗೆ ಹೇಳಲ್ಲ. ಭಾಳಷ್ಟು ನೀವೆಲ್ಲ ಕಾಯ್ತಿದ್ರಿ, ಇನ್ನು ಮುಂದೆಲ್ಲ DJ ಎಲ್ಲ ಮೆರವಣಿಗೆ ಇದೆ ಅಂತ ಹೇಳಿ ಗೊತ್ತಾಯ್ತು ಇವಾಗಲೇ. ಹೀಗಾಗಿ ನಾನೇನು ಹೆಚ್ಚಿಗೆ ಹೇಳಲ್ಲ, ಇಷ್ಟೇ ಹೇಳ್ತೀನಿ. ನೀವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನಾದ ಆದರ್ಶಗಳು ನಿಮ್ಮ ಮಕ್ಕಳಿಗೆ ಮತ್ತೆ ಎಲ್ಲ ಯುವಕರಿಗೆ ಏನದಂತಂದ್ರೆ ನೀವು ಜಾಗೃತಿ ಮೂಡಿಸಬೇಕು. ಅವ್ರ ವಿಚಾರಗಳಿಗೆ ನಾವು ಹೊಂದಿಸುತ್ತಾ ಇವತ್ತೊಂದು 2 ಮಾತು ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಅಂಬೇಡ್ಕರ್ ಅವರ ಜಯಂತಿ ವರ್ಲ್ಡ್ ಬಿಗ್ಗೆಸ್ಟ್ ಜಯಂತಿ ಅಂತ ಕೂಗದ ಹೊಡೆದೊಡ್ಡದ್ರಿ. ಅದು ನಿಡವಂಚಿ ಗ್ರಾಮದಾಗ ಬಾಬಾ ಸಾಹೇಬ್ 135ನೇ ಜಯಂತಿ ಇದ್ರೆ ನಿಡವಂಚಿ ಗ್ರಾಮದಲ್ಲಿ 3ನೇ ವರ್ಷ ಜಯಂತಿ ಅಂತ. ಕಾರಣ ಏನು ಅಂದ್ರ ಇಲ್ಲಿರ್ತಕ್ಕಂಥ ಜನರಿಗೆ ಜ್ಞಾನದ ಕೊರತೆ, ಮತ್ತೆ ಇಲ್ಲಿರ್ತಕ್ಕಂಥ ಮೂಢನಂಬಿಕೆ, ಮತ್ತೆ ಇಲ್ಲಿರ್ತಕ್ಕಂಥ ಮೇಲ್ಜಾತಿ ಕೆಳಜಾತಿ ಎಂಬ ಒಂದು ಭಾವನೆ ಇದ್ದಿದೆ. ಅದ್ರ ಸಲುವಾಗಿ 3 ವರ್ಷದಿಂದ ಬಂದು ನಮ್ಗೆ ಸಂಜು ಅಣ್ಣರವರು ಬಂದಿರ್ತಾರೆ ಎಂದು ಬಂದು ಜಯಂತಿ ಮಾಡಿದ್ರು. ಈ ಗ್ರಾಮಸ್ಥರು ಬೆಳೆಯೋಲ್ಲ, ಆದ್ರೆ ನಮ್ಮ ಜನರಿಗೆ ಭಯ ಏನಾಯ್ತೋ ಏನಿಲ್ಲೋ, ಮಾಡಿದ್ರೇನೋ ಅಂದವ. ಅದಕ್ಕೆ ಈ ಎಲ್ಲರೂ ಏನಂತ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಿಗೆ ಮಹತ್ವ ಕೊಡಿರುತ್ತೆ. ಶಿಕ್ಷಣಕ್ಕೆ ಯಾರು ಮಹತ್ವ ಕೊಡ್ತೀರಿ ಅಂದ್ರೆ ಜಯಂತಿ ವರ್ಷ ನಾನು ಮಾಡಿಸಿರ್ಬೇಕಂತ ಇಂಪಾರ್ಟೆಂಟ್ ಅದ
ಮುಂದೆ ವರ್ಷ ಯಾರ್ತಿ 10ನೇ ಪಾಸು ಮತ್ತು ಪಿಯುಸಿ ಪಾಸ್ ಯಾರು ಫಸ್ಟ್ ಕ್ಲಾಸ್ ಬರ್ತದ ಅವ್ರಿಗೆ ನನ್ನ ಕಡೆ ಒಂದು 1000 ರೂಪಾಯಿ ದಿನ ಕೊಡ್ತೀನಿ. ಎಷ್ಟು ಹುಡುಗರು ಫಸ್ಟ್ ಕ್ಲಾಸ್ ಬರ್ತಾರೆ ಅಂತ ಹೇಳಿ ನಾವು ಇದು ಮಾಡ್ತಿದ್ದೀವಿ ಹೇಳಿ ನಮ್ಮ ಉದ್ಯೋಗ ವಿಶೇಷಕ್ಕಾಗಿ ನಿಮಗೆ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಹೇಳುವುದೇನೆಂದರೆ ಹೆಣ್ಣು ಮಕ್ಕಳಿಗೆ ನೋಡಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಏನಪ್ಪಾ ಅಂತಂದ್ರೆ ಮುಂದುವರೆದ ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡ್ರಿ. ಇವತ್ತ ನಮ್ಮ ಭಾರತ ದೇಶದ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರ IPS ಅಧಿಕಾರಿ ಕಿರಣ್ ಬೇಡಿ ಅವರು ಮಹಿಳೆಯರು. ಅದೇ ರೀತಿಯಾಗಿ ನಮ್ಮ ವೈದ್ಯರು ಅನಲಿಬಾಯಿ ಜೋಶಿ, ಅದೇ ರೀತಿ ಮಹಿಳೆ ಅದೇ ಒಂದು ಕ್ಷೇತ್ರದಲ್ಲಿ ಪೈಲಟ್ ಸರ್ಲಾ ಠಾಕ್ರಲ್. ಸೊ ಇವರಂತೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅವರು ಇಂದಿರಾಬಾಯಿ. ಸೊ ಅದರಂತೆ ನಮ್ಮ ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು 4 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಅವ್ರು ಯಾರಾದ್ರೂ ಇದ್ರೆ ಈ ನಮ್ಮ ಐರಾವಳಿ ಬೈನ್ಜಿ ಮಾಯಾವತಿ ಅವರು. ಸೊ ಅದಕ್ಕಾಗಿ ಈ ವಿಶೇಷತೆ ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ, ಯಾವೇ ಕಾರಣಕ್ಕಾಗೂ ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳು ಯಾವ ರೀತಿ ಕಡಿಮೆ ಅಲ್ಲ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ತಾರ. ಅದರಂತೆ ನಾವು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನ ಯಾರು ಕೊಡ್ತಾರ ಅವರು ಗರ್ಜನೆ ಮಾಡ್ತಾರ. ಅದಕ್ಕಾಗಿ ನಾ ಎಷ್ಟು ಹೇಳುವುದೇನೆಂದರೆ, ವಿಶೇಷವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ಲತ್ತಾರ. ಇವತ್ತು ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಧಾನಮಂತ್ರಿ ಮೋದಿ ಇರ್ಲಕ್ಕ ಸಾಮಾನ್ಯ ವ್ಯಕ್ತಿ ಆಗಿಲ್ಲ. ಅವರಿಗೂ ಓಟ್ ಕೊಡ್ತಕ್ಕಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ಅವ್ರು ಟಾಟಾ ಬಿರ್ಲಾ ಇರ್ಲಕ್ಕ ಸಾಮಾನ್ಯ ವ್ಯಕ್ತಿ ಆಗಿಲ್ಲ, ಒಂದೇ ಓಟ್. ಮತ್ತೆ ಏನಂತಪ್ಪ ಅಂದ್ರ, ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರ ಅಥವಾ ಯಾವುದೇ ಒಂದು ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತಂದ್ರ 12 ಗಂಟೆ ನಾವು ಏನ್ ಮಾಡ್ತಿದ್ದೆವು, ಡ್ಯೂಟಿ ಮಾಡ್ತಿದ್ದೆವು. ಅದಕ್ಕ 8 ಗಂಟೆ ನೌಕರಿ ಸ್ಥಾನ ಅಂತಂದ್ರ ಮಾಡ್ಕೊಟ್ಟಂತವ್ರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಅದರಂತೆ ಸಮಯದ ಅಭಾವವಾಗಿದೆ. ನಮ್ಮ ನಿರಂಜ ಗ್ರಾಮದ ಎಲ್ಲರೂ ಮೆರವಣಿಗೆ ಸಮಯ ಕಾಯ್ತಾ ಇದ್ದಾರೆ. ಒಂದು 10-15 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಯಾರು ಗಲಾಟೆ ಮಾಡಬಾರ್ದು, ಯಾರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಯಾವುದೇ ಅಡೆತಡೆ ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ನೋಡ್ರಿ. ನಮ್ಮ ವಿಶ್ವಕ್ಕೆ ಶಾಂತಿಯಾಗಿರ್ತಕ್ಕಂಥ ಗೌತಮ ಬುದ್ಧ ಅವರು ವಿಶ್ವ ಶಾಂತಿ ದಾರಿದೀಪ ತೋರಿಸ್ಕೊಡ್ತಾರ. ಅದೇ ರೀತಿ ವಿಶ್ವಗುರು ಬಸವಣ್ಣನವರು, ಇವರೆಲ್ಲ ವಿಚಾರಧಾರಿಗಳೇನಪ್ಪ ಅಂತಂದ್ರೆ ಬಹಳಷ್ಟು ಸವಿಸ್ತಾರವಾಗಿ ನಿಮಗೆ ಎಲ್ಲರಿಗೂ ವ್ಯಕ್ತಪಡಿಸಿದಾರ. ಅದೇ ರೀತಿಯಾಗಿ ನಮ್ಮ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಏನಪ್ಪಾ ಅಂತಂದ್ರೆ ಮಾದರಿಯಾಗ್ಯಾರ. 32 ಡಿಗ್ರಿ ಪಡೆದಾರ. ಇವತ್ತು ನಾವು 1 ಡಿಗ್ರಿ ಪಡ್ಲಿಕ್ಕೆ ನಾವು ಬಹಳಷ್ಟು ಕಷ್ಟ ಪಡ್ಲಿದ್ದೇವೆ. ಅವ್ರು ಅಂತ ಕಾಲದಲ್ಲಿ ಯಾವ ರೀತಿ ಡಿಗ್ರಿ ಪಡೆದಾರ, 32 ಡಿಗ್ರಿ ಪಡೆದಾರ. ಅವ್ರು ಬಹಳಷ್ಟು ಕಷ್ಟ ಕಾಲದಲ್ಲಿ ಏನಪ್ಪಾ ಅಂತಂದ್ರ 4 ಮಕ್ಕಳಿಗೆ ಏನಪ್ಪಾ ಅಂತಂದ್ರ ಮಕ್ಕಳು ಕಳ್ಕೊಂಡು ಏನಪ್ಪಾ ಅಂದ್ರೆ ಅವರು ವಿದ್ಯಾಭ್ಯಾಸ ಮಾಡಿದಾರ ಲಂಡನ್ ನಲ್ಲಿ. ಅದರಂತೆ ಇನ್ನಷ್ಟು ನಮ್ಮ ಕೊನೆಯದಾಗಿ ನಮ್ಮ ಬೀದರ್ ಜಿಲ್ಲೆಯ ಕುಮಾರ್ ಶಿಂದೆ ಅವರು ಒಂದು ಮಾತಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಬೀದರ್ ಜಿಲ್ಲೆಯ ಸಮತಾ ಸೈನಿಕ್ ಜಿಲ್ಲಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಕಟ್ಟಿಮನಿ ಅಣ್ಣನವರು ಒಂದು ಮಾತಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಮುಖಂಡರಿಗೆ ಹೇಳುತ್ತಾ ನಾವು 135ನೇ ಜಯಂತಿ ಉತ್ಸವ ಟೈಮ್ ಆಗಿದೆ, ಅವರು ಮಾತಾಡಿದ್ದಾರೆ, ಹಾಗಾಗಿ ಎಲ್ಲ ತಥಾಗತ ಭಗವಾನ್ ಬುದ್ಧ ಹಾಗೂ ಪರಮ ಪೂಜ್ಯ ಬೋಧಿಸತ್ವ ಮಹಾಮಾನವತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಣ ಪದ್ಮಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಒಂದು ದಿವಸ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವದ ಅಂಗವಾಗಿ ನಿರವಂಚ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಜೊತೆಗೆ ಇವತ್ತಿನ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಿದರೆ ತಮಗೆಲ್ಲ ಇನ್ನೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತಾ, ಇವಾಗ ಬಾಬಾ ಸಾಹೇಬ್ರ ವಿಚಾರಗಳು ಏನಿದ್ದೆವು, ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ. ಬಾಬಾ ಸಾಹೇಬ್ರ ಕನಸು ನನ್ಸಾಗಬೇಕಾದ್ರೆ DJ ಹಚ್ಚಿ ಕುಣಿಯೋದ್ರಾಗಲಿ ಮತ್ತೊಂದ್ರಾಗಲಿ ನೋಡ್ಲಿಕ್ಕಾಗಲ್ಲ. ಬಾಬಾ ಸಾಹೇಬ್ರ ಕನಸು ನನ್ಸಾಗಬೇಕಾದ್ರೆ ಅವ್ರ ವಿಚಾರಗಳನ್ನು ಜಾರಿಗೆ ಬರಬೇಕಾದ್ರೆ ತಮ್ಮ ಮಕ್ಕಳು IAS, IPS, IFS ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ.
ಪ್ರತಿಯೊಂದು ಗ್ರಾಮದಲ್ಲಿ ತಮ್ಮ ಮಕ್ಕಳಿಗೆ ತಮಗೆ ಏನೇ ಕಷ್ಟ ಬಂದರೂ ಕೂಡ ಅದಕ್ಕಾಗಿ ಹೇಳ್ತಾರೆ ಎಜುಕೇಷನ್ ಇಸ್ ದ ಮಾಸ್ಟರ್ ಕೀ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಮಕ್ಕಳಾಗಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ಬಾಬಾ ಸಾಹೇಬರು ಈ ಜಾತಿ ನಿರ್ಮೂಲನೆ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದು ತಮ್ಮೆಲ್ಲರಿಗೂ ಗೊತ್ತಿದೆ. ಬಾಲ್ಯದಿಂದ ಹಿಡಿದು ಅವರು ಅನೇಕ ಕುಡ್ಲಿಕ್ಕೆ ನೀರು ಕುಡ್ತಿದ್ದಿಲ್ಲ, ಊರ ಒಳಗೆ ಪ್ರವೇಶ ಮಾಡ್ತಾ ಇದ್ದಿಲ್ಲ, ದೇವಸ್ಥಾನಗಳಲ್ಲಿ ಪ್ರವೇಶ ಇದ್ದಿಲ್ಲ. ಅಂತ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಬಾಲ್ಯದಿಂದವರು ಬೇರೆ ಬೇರೆ ಕಡೆ ಹೋಗಿ ಎಲ್ಲೋ ಕೆಲಸ ಮಾಡ್ಬೇಕಂತ ಒಂದು ರಾತ್ರಿ ತಮ್ಮ ಸೋದರತೆ ತಾಯಿಯಂತೂ 6 ವರ್ಷಕ್ಕೆ ತೀರ್ಕೊಂಡಿರ್ತಾರೆ. ತಮ್ಮ ಸೋದರತೆ ಪಕ್ಕದಲ್ಲೇ ಮಲಗ್ತಾ ಇದ್ದರು. ಒಂದು ರಾತ್ರಿ ಆ ಚೀಲ ಕದಿಲಕ್ಕೆ ಹೋಗಿ 1ನೇ ರಾತ್ರಿ ಸಫಲ ಆಗಲ್ಲ, 2ನೇ ರಾತ್ರಿ ಸಫಲ ಆಗ್ತಾರೆ. ಅದು ತೆಗೆದು ನೋಡಿದಾಗ 4 ಆಣೆ ಮಾತ್ರ ಇರುತ್ತೆ. ನಾವು ಹೋಗಿ ಎಲ್ಲೋ ಕೆಲಸ ಮಾಡಿದೆ ಅಂದ್ರೆ ಭೀ ನಮ್ಮ ಜನಗಳದ್ದು ಅಭಿವೃದ್ಧಿ ಸಾಧ್ಯ ಆಗಿಲ್ಲ. ನಾವು ಏನಾದರೂ ಮಾಡಬೇಕಾದ್ರೂ ಅದು ಶಿಕ್ಷಣದಿಂದ ಕಲಂಲಿಂದ ಮಾಡಬೇಕಂತ ಶಿಕ್ಷಣಕ್ಕೆ ಇಷ್ಟು ಒತ್ತು ಕೊಟ್ಟರು. ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಬಹಳ ಕಷ್ಟಗಳನ್ನು ಅನುಭವಿಸಿ ಹೊರಗೆ ಅನೇಕ ಡಿಗ್ರಿಗಳನ್ನು ಪಡೆದು ಹೊರಗಿನ ದೇಶಕ್ಕೆ ವಿದ್ಯಾಭ್ಯಾಸ ಮಾಡಿ ಭಾರತಕ್ಕೆ ಬಂದು ಈ ಒಂದು ವಿಶ್ವದಲ್ಲಿಯೇ ಸರ್ವಶ್ರೇಷ್ಠವಾದ ಒಂದು ಸಂವಿಧಾನ ಹಾಗೂ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್, ಹೆಣ್ಮಕ್ಳು 4 ಗೋಡೆಗಳ ಮಧ್ಯೆ ಅಡುಗೆ ಮಾಡೋಕ್ಕೆ, ಆಮೇಲೆ ಏನಂತಾರೆ ಅದು ಒಂದು ಸಂತಾನ ಒಂದು ಇದಕ್ಕೆ ಸೀಮಿತ ಇದ್ದರು. ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ದುಡಿತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಅದು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತ ವರ್ಗಕ್ಕೆ ಸೀಮಿತ ಇಲ್ಲ, ಪ್ರತಿಯೊಬ್ಬ ಜನಾಂಗದ ವರ್ಗದ ಹೆಣ್ಣು ಮಕ್ಕಳ ವಿಮೋಚಕ ಎಂದರೆ ಕೂಡ ತಪ್ಪಾಗಲಾರದು. ಹಾಗಾಗಿ ಒಂದು ಸಮಾಜದ ಪ್ರಗತಿಯನ್ನು ಯಾವುದ್ರ ಮುಖಾಂತರ ಹೇಳಿತಂದರೆ ಅಲ್ಲಿನ ಮಹಿಳೆಯರು ಎಷ್ಟರ ಮಟ್ಟಿಗೆ ಶಿಕ್ಷಣ ಪಡೆದಿದ್ದಾರೆ, ಅಲ್ಲಿನ ಒಂದು ಸಮಾಜದ ಪ್ರಗತಿಯನ್ನು ಹೇಗೆ ಅಳತೆಗಳು ಮಾಡ್ತಿದ್ದಾರೆ, ಆ ಸಮಾಜದಲ್ಲಿ ಮಹಿಳೆಯರು ಎಷ್ಟರ ಮಟ್ಟಿಗೆ ಪ್ರಗತಿ ಸಾಧಿಸಿದ್ದಾರೆ ಎಂಬುದರ ಮುಖಾಂತರ ನಾನು ಅಳತೆಗಳು ಮಾಡ್ತೀನಿ. ಹಾಗಾಗಿ ಇವತ್ತಿನ ಒಂದು ದಿವಸ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಿರ್ಭಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ಒಂದು ಸ್ಟೇಜ್ ಮೇಲೆ ಅವ್ರು ಬರ್ಲ ಕೂಡ ಹೆದರ್ತಾ ಇದ್ರು ಸಹೋದರಿ ಅವರು. ತಾವು ರಾಷ್ಟ್ರಪತಿ ಕೂಡ ಅವರು ಕೂಡ ಹೋಗ್ತಾರೆ. ಹಾಗಾಗಿ ನಿರ್ಭಯವಾಗಿ ತಾವು ಇನ್ವೈಟ್ ಮಾಡಿದ್ದಾರೆ ಅಂದರೆ ಕುಂತು ತಮ್ಮ ವಿಚಾರಗಳನ್ನು ಜನಸಾಮಾನ್ಯರಲ್ಲಿ ಗಮನಿಸಬೇಕು. ಅದು ಬಾಬಾ ಸಾಹೇಬರು ಕೊಟ್ಟ ಒಂದು ಹಕ್ಕಿನಿಂದ ಇವತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ದುಡಿತಾರೆ ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ. ಹಾಗಾಗಿ ಬಾಬಾ ಸಾಹೇಬ್ರು ಏನಾಗ್ತಾರೆ, ನಾನು ಎಳೆದು ತಂದಿರುವ ರಥ ನಿಮ್ಗೆ ಸಾಧ್ಯ ಆದರೆ ಮುಂದೆ ಎಳೆದುಕೊಂಡು ಹೋಗಿ, ಯಾವುದೇ ಕಾರಣಕ್ಕೆ ಅದಕ್ಕೆ ಹಿಂದಕ್ಕೆ ಹೋಗ್ಲಿಕ್ಕೆ ಬಿಡಬೇಡ್ರಿ, ಇಲ್ಲ ಅಂದ್ರೆ ಅದು ಇದ್ದಲ್ಲಿ ಎಲ್ಲಕ್ಕೆ ಬಿಡಿ ಅಂತ ಹೇಳಿದ್ರು ಬಾಬಾ ಸಾಹೇಬರು. ಇವತ್ತಿನ ಒಂದು ದಿವಸ ನಾವೇನ್ ಮಾಡ್ತಿದ್ದೀವಿ, ಎಜುಕೇಶನ್ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲೇ ಬಿಂಕಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಎಂಬ ನಾವೆಲ್ಲ ಹಣ ತಂದಿದ್ದಾರೆ. ಇದೆಲ್ಲ RS ನ ಒಂದು ದೊಡ್ಡ ಷಡ್ಯಂತ್ರ. ಮೀಸಲಾತಿ ಬಾಬಾ ಸಾಹೇಬರು ರಿಸರ್ವೇಶನ್ ಬರ್ತಿದ್ದೆ ಸಾಕು, ಮತ್ತೆ ಒಳ ಮೀಸಲಾತಿ ಯಾಕೆ ಬೇಕು ಇವರಿಗೆ? ಯಾರ ಮೇಲೆ ಸಾಮರ್ಥ್ಯ ಎಬಿಲಿಟಿ ಇತ್ತು, ಅವ್ರು ಚೆನ್ನಾಗಿ ಓದಿ ಒಂದು IAS IFS ಬಾಬಾ ಸಾಹೇಬ್ರಿಗೆ ಯಾರ ಮಾದರಿ ಮಾಡಲ್ ಆಗಿ ಇಟ್ಕೊಂಡಿದ್ದಾರೆ, ಅವ್ರು ದೊಡ್ಡ ದೊಡ್ಡ ಉನ್ನತ ಹೋಗಿ ಅಲಂಕರಿಸಿದ್ದಾರೆ. ಯಾರು ಓದಿಲ್ಲ ಅವರಲ್ಲೇ ಇರ್ತಾರೆ. ಹಾಗಾಗಿ ನಮ್ಮ ಬಾಬಾ ಸಾಹೇಬ್ರ ಇಂಥ ಶಕ್ತಿ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಹಬ್ಬ. ವಿಶ್ವದಲ್ಲೇ, ನಾಟ್ ಇನ್ ಇಂಡಿಯಾ, ಭಾರತದಲ್ಲಿಲ್ಲ, ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಹಬ್ಬ. ಇದನ್ನು ಎಲ್ಲರೂ ಅರ್ಥಪೂರ್ಣವಾಗಿ ನಮ್ಮ PUC ಮಕ್ಕಳ ಮುಂಬರುವ ಒಂದು ಜಯಂತಿಗೆ PUCಯಲ್ಲಿ ಯಾರು ತೇರ್ಗಡೆ ಆಗಿದ್ದಾರೆ, ಹೈಯೆಸ್ಟ್ ಇಡೀ ಒಂದು ಗ್ರಾಮ ಬಂದಾಗ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡೆದಿದ್ದಾರೆ PUCಯಲ್ಲಿ ಅಂಥವರಿಗೆ ಕರೆಸಿ ಸನ್ಮಾನ ಮಾಡಿ. ನಾವು ಸನ್ಮಾನ ಯಾವಾಗಿನ ಸನ್ಮಾನ ಇದೆ ಇರ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ಶಿಕ್ಷಣದಲ್ಲಿ ಅವರಿಗೆ ಎನ್ಕರೇಜ್ಮೆಂಟ್ ಕೊಡ್ಬೇಕಂದ್ರೆ ಅವರಿಗೆ ಕರೆಸಿ ದಲಿತ ಮಕ್ಕಳಲ್ಲಿ ಯಾರು ಹೈಯೆಸ್ಟ್ ಅಂಕ ಪಡೆದಿದ್ದಾರೆ, ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಅವರಿಗೆ ಕರೆಸಿ ಸನ್ಮಾನ ಮಾಡಿ. ಅಂದಾಗ ಮಾತ್ರ ಬಾಬಾ ಸಾಹೇಬ್ ಅವರು ಕನಸು ಸಾಧ್ಯ ಹೇಳೋದ್ರ ಮುಖಾಂತರ ಎಲ್ಲರೂ ಕ್ಯೂರಿಯಾಸಿಟಿ ಡಾನ್ಸ್ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಶಾಂತ ರೀತಿಯಿಂದ ನಾವು ಆಚರಣೆ ಮಾಡಿ ಯಾವುದೇ ರೀತಿಯ ಗಲಭೆ ಕುಡಿದು ಇದು ಮಾಡೋದಾಗಲಿ ಇದು ಮಾಡಕ್ ಹೋಗ್ಬೇಡ್ರಿ. ಶಾಂತ ಬಹಳ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರಿದಂತ ಪ್ರಧಾನ ಭಗವಾನ್ ಬುದ್ಧರ ಒಂದು ಇದ್ರ ನಾವು ಹಾಗಾಗಿ ನಾವೇ ಬೇರೆಗೆ ಇದು ಮಾಡಬೇಕು. ನಮ್ಮಲ್ಲಿ ಯಾವುದೇ ಗಲಾಟೆ ಆಗುತ್ತೆ ನೋಡಿಕೊಂಡು ಬಾಬಾ ಸಾಹೇಬರ ಒಂದು ಜಯಂತಿ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ
ಇನ್ನೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ನನ್ನ ಎರಡು ಮಾತುಗಳು ವಿರಾಮ ಹೇಳ್ತೇನೆ. ಜೈ ಭೀಮ್ ಜೈ ಭಾರತ್.